ಸ್ನೇಹಿತರೆ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ನಗರವನ್ನು ಮುಂಚೂಣಿಯಲ್ಲಿರುವ IT ಹಬ್ ಎಂದು ಕರೆಯಲಾಗುತ್ತದೆ. ಇದರೊಂದಿಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಹಾಗೂ IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಲೂ ಕರೆಯಲಾಗುತ್ತದೆ. ಅಗ್ರ 5 ತಂತ್ರಜ್ಞಾನ ಕ್ಲಸ್ಟರ್ಗಳಲ್ಲಿ ಒಂದಾಗಿದೆ. ಬೆಂಗಳೂರಿನಲ್ಲಿ 5500ಕ್ಕೂ ಅಧಿಕ IT ಕಂಪನಿಗಳಿವೆ. ನಮ್ಮ ಭಾರತ ದೇಶದಲ್ಲಿ IT ಉದ್ಯಮದಲ್ಲಿ ಉದ್ಯೋಗಾವಕಾಶಗಳನ್ನು 4.1 ಮಿಲಿಯನ್ ಜನರು ಸದುಪಯೋಗ ಪಡೆದುಕೊಂಡಿದ್ದಾರೆ ಮತ್ತು ಪ್ರತಿ ವರ್ಷ ಸುಮಾರು $137 ಬಿಲಿಯನ್ ರಫ್ತು ಮಾಡಲಾಗುತ್ತದೆ. ಇದರಲ್ಲಿ 40% ಉದ್ಯೋಗಾವಕಾಶಗಳು ಬೆಂಗಳೂರಿನಲ್ಲಿ ಇದೆ. ಇದಲ್ಲದೆ ಬೆಂಗಳೂರಿನಲ್ಲಿ ಇಸ್ರೋ, ಇನ್ಫೋಸಿಸ್, ವಿಪ್ರೋ ಮತ್ತು HALಗಳಂತಹ ಪ್ರತಿಷ್ಠಿತ ಕಂಪನಿಗಳ ಪ್ರಧಾನ ಕಚೇರಿಗಳು ಸಹ ಬೆಂಗಳೂರಿನಲ್ಲಿ ಇದೆ. ಸರ್ಕಾರಿ ಸ್ವಾಮ್ಯ ಒಡೆತನದ ಭಾರತ್ ಎಲೆಕ್ಟ್ರಿಕಲ್ಸ್ ಹಾಗೂ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಸಹ ಬೆಂಗಳೂರಿನಲ್ಲಿ ಬೀಡುಬಿಟ್ಟಿದೆ. 400 ಫಾರ್ಚ್ಯೂನ್ 500 ಕಂಪನಿಗಳು, 8500 ಸ್ಟಾರ್ಟಪ್ಗಳು ಮತ್ತು 30% IT ಪ್ರೊಫೆಷನಲ್ಗಳು ಬೆಂಗಳೂರಿನಲ್ಲಿ ಇದ್ದಾರೆ. ಇವನ್ನೆಲ್ಲ ಗಮನಿಸಿದಾಗ ನಮ್ಮ ಬೆಂಗಳೂರು ವೇಗವಾಗಿ ಬೆಳೆಯುತ್ತಿರುವ ನಗರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. ಅತ್ಯುತ್ತಮ ಪರಿಸರ, ಏರುಗತಿಯಲ್ಲಿ ಸಾಗುತ್ತಿರುವ ಆರ್ಥಿಕ ಬೆಳವಣಿಗೆಯಿಂದಾಗಿ ಬೆಂಗಳೂರಿನಲ್ಲಿ ಜನಸಂಖ್ಯಾ ಸ್ಫೋಟವಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಲುಷಿತವಾಗುತ್ತಿರುವ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಸೇರಿಕೊಂಡಿದೆ. ಕೆಲವು ಅಂಕಿ ಅಂಶಗಳ ಪ್ರಕಾರ 1991 ರಿಂದ 2001ರಲ್ಲಿ 38% ಜನಸಂಖ್ಯೆಯ ಬೆಳವಣಿಗೆ ಇದ್ದರೆ 2001 ರಿಂದ 2011ರಲ್ಲಿ 47% ಅಧಿಕ ಜನಸಂಖ್ಯೆಯ ಬೆಳವಣಿಗೆಯಾಗಿದೆ. ಇದರೊಂದಿಗೆ ನಗರದ ಮೂಲ ಸೌಕರ್ಯಗಳಿಗೂ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇವತ್ತು ನಮ್ಮ ಬೆಂಗಳೂರು ಪ್ರಪಂಚದಲ್ಲೇ ವಾಹನ ಸಂಚಾರ ದಟ್ಟಣೆಯಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. ಪ್ರಪಂಚದ ವಾಹನ ಸಂಚಾರ ದಟ್ಟಣೆ ಇರುವ ಸ್ಥಾನಗಳನ್ನು ಹೆಸರಿಸುವ ಪ್ರತಿಷ್ಠಿತ ಟಾಮ್ ಕಂಪನಿ ತನ್ನ ವೆಬ್ಸೈಟ್ನಲ್ಲಿ 2ನೇ ಸ್ಥಾನ ಕೊಟ್ಟಿದೆ. ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಸಂಚಾರ ಮಾಡಲು 29 ನಿಮಿಷ 10 ಸೆಕೆಂಡ್ಗಳು ಸಮಯ ತೆಗೆದುಕೊಳ್ಳುತ್ತದೆ. ಇದೇ ಕಾರಣಕ್ಕೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ದೊಡ್ಡ ಸಮಸ್ಯೆಯಾಗಿ ಪ್ರತಿಯೊಬ್ಬರಿಗೂ ಕಾಡುತ್ತಿದೆ. ಅದರಲ್ಲೂ ಆಫೀಸ್ಗೆ ಹೋಗುವಾಗ ಮತ್ತು ಬರುವಾಗ ತುಂಬ ಸಮಯ ತೆಗೆದುಕೊಳ್ಳುತ್ತಿದೆ. ಜನರಿಗೆ ಪ್ರತಿನಿತ್ಯ ಉಂಟಾಗುವ ಟ್ರಾಫಿಕ್ ಕಿರಿಕಿರಿ ಸಮಸ್ಯೆಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ 190 ಕಿಲೋಮೀಟರ್ ಟನಲ್ ನಿರ್ಮಾಣ ಮಾಡುವ ಯೋಜನೆಯನ್ನು ಪ್ರಸ್ತಾವನೆ ಮಾಡಲು ಚಿಂತನೆ ನಡೆಸುತ್ತಿದೆ. ಈ ಟನಲ್ ನಿರ್ಮಾಣಗೊಂಡರೆ ಸಂಪೂರ್ಣ ವಾಹನ ಸಂಚಾರ ದಟ್ಟಣೆ ಕಡಿಮೆಗೊಳ್ಳುವ ಸಾಧ್ಯತೆ ಇದೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ನಗರದಲ್ಲಿ ಮಾರ್ಪಡುವ ವಾಹನ ಸಂಚಾರ ಗಮನದಲ್ಲಿರಿಸಿಕೊಂಡು 190 ಕಿಲೋಮೀಟರ್ ಅಂಡರ್ಗ್ರೌಂಡ್ ಟನಲ್ ನಿರ್ಮಾಣದ ಬಗ್ಗೆ ಯೋಜನೆ ಜಾರಿ ಮಾಡುವ ಪ್ರಸ್ತಾವನೆ ಇಟ್ಟುಕೊಂಡಿದೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ DK ಶಿವಕುಮಾರ್ ರವರು ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಗೆ 190 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು 8 ಕಂಪನಿಗಳು ಅರ್ಹತೆ ಪಡೆದಿವೆ. 45 ದಿನಗಳಲ್ಲಿ ಸಾರ್ವಜನಿಕ ಟೆಂಡರ್ಗಳು ಸುರಂಗ ಮಾರ್ಗ ಹೇಗಿರಬೇಕು, 4 ಅಥವಾ 6 ಪಥಗಳಾಗಬೇಕೆ, ಎಲ್ಲಿಂದ ಆರಂಭಿಸಬೇಕು ಮತ್ತು ಕೊನೆಗೊಳಿಸಬೇಕು ಎಂಬ ಬಗ್ಗೆ ಈ ಸಂಸ್ಥೆಗಳು ಅಧ್ಯಯನ ನಡೆಸಿ ವರದಿ ನೀಡಲಿದ್ದು, ನಗರದಾದ್ಯಂತ ವಿಸ್ತರಣೆ ಮಾಡಬೇಕೆ ಎಂಬ ಬಗ್ಗೆಯೂ ತೀರ್ಮಾನ ಕೈಗೊಳ್ಳಬೇಕಿದೆ ಎಂದರು. ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿಯವರು ಯೋಜನೆಯ ಬಹಳ ದೊಡ್ಡ ಪ್ರಮಾಣದಲ್ಲಿರುವುದರಿಂದ ಇದನ್ನು ಹಲವಾರು ಹಂತಗಳಲ್ಲಿ ಮಾಡಬೇಕಾಗಿದೆ ಎಂದು ಹೇಳಿದ್ದಾರೆ. ಬಳ್ಳಾರಿ ರೋಡ್, ಓಲ್ಡ್ ಮದ್ರಾಸ್ ರೋಡ್, ST ಮಾಲ್ ಜಂಕ್ಷನ್ನಿಂದ ಮೇಕ್ರಿ ಸರ್ಕಲ್, ಮಿಲ್ಲರ್ ರೋಡ್, ಚಾಲುಕ್ಯ ಸರ್ಕಲ್, ಟ್ರಿನಿಟಿ ಸರ್ಕಲ್, ಸರ್ಜಾಪುರ ರೋಡ್, ಹೊಸೂರು ರೋಡ್, ಕನಕಪುರ ರೋಡ್, ಕೃಷ್ಣರಾವ್ ಪಾರ್ಕ್, ಮೈಸೂರು ರಸ್ತೆ, ಶಿರಸಿ ಸರ್ಕಲ್, ಮಾಗಡಿ ರೋಡ್, ತುಮಕೂರು ರೋಡ್, ಯಶವಂತಪುರ ಜಂಕ್ಷನ್, ಹೊರವರ್ತುಲ ರೋಡ್, ಗೊರಗುಂಟೆಪಾಳ್ಯ, KR ಪುರಂ, ಸಿಲ್ಕ್ಪೋರ್ಟ್ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಪ್ರಸ್ತುತ ಅಗತ್ಯವಿರುವ ಆಧಾರದ ಮೇಲೆ ಈ ಕ್ಷೇತ್ರಗಳನ್ನು ಆಯ್ಕೆ ಮಾಡಿದ್ದಾರೆ. ಈ ಸುರಂಗ ಮಾರ್ಗವನ್ನು ಎಲ್ಲಿ ಮತ್ತು ಹೇಗೆ ಮಾಡಬಹುದು ಎಂಬುದನ್ನು ಕಂಪನಿಗಳು ಅಧ್ಯಯನ ಮಾಡಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿಗೆ ಕನಿಷ್ಠ 4 ಪಥದ ಸುರಂಗ ಮಾರ್ಗದ ಅಗತ್ಯವಿದೆ. DK ಶಿವಕುಮಾರ್ ಅವರು ಈ ಯೋಜನೆಯ ಸಂಪೂರ್ಣ ವಿವರಗಳನ್ನು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ತಿಳಿಸಿದ್ದಾರೆ. ಅವರು ಕೂಡ ಈ ಯೋಜನೆ ಮುಂದುವರಿಸಲು ಒಪ್ಪಿಗೆ ನೀಡಿದ್ದಾರೆ. ಈ ಯೋಜನೆ ಜಾರಿಗೆ ತರಲು ದೊಡ್ಡ ಮೊತ್ತದ ಬಜೆಟ್ ಅವಶ್ಯಕತೆ ಇರುವುದರಿಂದ ಹಲವಾರು ಹಂತಗಳಲ್ಲಿ ಯೋಜನೆ ನಿರ್ಮಾಣ ಮಾಡುವ ಬಗ್ಗೆ ಮಾಹಿತಿ ಇದೆ. ಮೊದಲ ಹಂತದಲ್ಲಿ 50 ಕಿಲೋಮೀಟರ್ ನಿರ್ಮಾಣ ಮಾಡುವ ಬಗ್ಗೆ ಯೋಜನೆ ಇದ್ದು ಅಂದಾಜು ಮೊತ್ತ 22,000 ಕೋಟಿ ರೂಪಾಯಿ ದಾಟುವ ಸಾಧ್ಯತೆ ಇದೆ. ಅಂದರೆ 1 ಕಿಲೋಮೀಟರ್ಗೆ 450 ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ. ಟನಲ್ ರೋಡ್ ಫೇಸ್ 1 ಯೋಜನೆಯಲ್ಲಿ ಉತ್ತರದಿಂದ ದಕ್ಷಿಣದವರೆಗೂ ವಿಸ್ತರಿಸಲಿದ್ದು ಈ ದಿಕ್ಕಿನಲ್ಲಿ
ಯಲಹಂಕದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೂ ಹಾಗೂ ಮೇಕ್ರಿ ಸರ್ಕಲಿಂದ ಕಂಟೋನ್ಮೆಂಟ್ ವರೆಗೂ ಜೋಡಿಸುವ ಉದ್ದೇಶ ಹೊಂದಿದೆ. ಇದರ ನಿರ್ಮಾಣ ಜವಾಬ್ದಾರಿಯನ್ನು ಎಕಾಮ್ ವಹಿಸಿಕೊಂಡಿದ್ದು, ಹೆಬ್ಬಾಳದಿಂದ ಪ್ರಾರಂಭವಾಗಿ ಮೇಕ್ರಿ ಸರ್ಕಲ್, ಕಂಟೋನ್ಮೆಂಟ್, ಕಸ್ತೂರ್ಬಾ ರೋಡ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮತ್ತು ಯಲಹಂಕ ಹೊಸೂರು ರೋಡ್ಗೆ ಕನೆಕ್ಟ್ ಆಗುತ್ತದೆ. ಒಟ್ಟು 27 ಕಿಲೋಮೀಟರ್ ಟನಲ್ ಇದಾಗಿದ್ದು, ಇದಾದ ಮೇಲೆ KR ಪುರಂನಿಂದ ಮೇಕ್ರಿ ಸರ್ಕಲ್ ವರೆಗೆ ಹಾಗೂ ಸೆಂಟ್ ಜಾನ್ಸನ್ ಹಾಸ್ಪಿಟಲ್ ಜಂಕ್ಷನ್ನಿಂದ ಔಟರ್ ರಿಂಗ್ ರೋಡ್, ಆಗ್ರಾ, ಹಲ್ಸೂರು ರೋಡಿಂದ ಡಿ ಸೌಜಾ ಸರ್ಕಲ್, ವೀಲರ್ಸ್ ರೋಡ್ ಜಂಕ್ಷನ್ ಹೀಗೆ ಒಂದೊಂದಾಗಿ ಪೂರ್ಣಗೊಳಿಸುವ ಉದ್ದೇಶ ಹೊಂದಿದೆ. ಇವಿಷ್ಟು ಫೇಸ್ 1 ಯೋಜನೆಯ ಸಂಪೂರ್ಣ ಮಾಹಿತಿ. ಮುಂದಿನ ದಿನಗಳಲ್ಲಿ ಫೇಸ್ 2 ಯೋಜನೆ ಮಾಹಿತಿ ಹೊರಬೀಳಲಿದೆ. ಬೆಂಗಳೂರಿನ ಅಂಡರ್ಗ್ರೌಂಡ್ನಲ್ಲಿ ಬಂಡೆಯು ದಟ್ಟವಾದ ಗ್ರಾನೈಟ್ನಿಂದ ಕೂಡಿದೆ. ಆದ್ದರಿಂದ ಸುರಂಗ ಕೊರೆಯುವ ದೊಡ್ಡ ಸವಾಲು ಮತ್ತು ಸಮಯ ತೆಗೆದುಕೊಳ್ಳುತ್ತದೆ. ಈ ಟನಲ್ನ ನಿರ್ಮಾಣ ಕಾರ್ಯ ಅತ್ಯಂತ ಸವಾಲಿನ ಕಾರ್ಯವಾಗಿದ್ದು, ಪ್ರಸ್ತುತ ಸರ್ಕಾರ ಹೇಗೆ ನಿಭಾಯಿಸುತ್ತದೆ ಮತ್ತು ಈ ಸರ್ಕಾರದ ಅವಧಿಯಲ್ಲೇ ಇದು ಪೂರ್ಣಗೊಳ್ಳುತ್ತದಾ ಇಲ್ಲವಾ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಬೇಕಿದೆ. ಈ ಟನಲ್ನ ನಿರ್ಮಾಣ ಮಾಡುವ ಆಲೋಚನೆ ಸಿಂಗಾಪುರ್ನ ಟನಲ್ ರೋಡ್ನ ಮೂಲಕ ಸ್ಫೂರ್ತಿಯನ್ನು ಪಡೆದುಕೊಂಡಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.